ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಭಾರತ ಸಂವಿಧಾನದ ಎರಡನೇ ಅತಿ ದೊಡ್ಡ ಸಾಂವಿಧಾನಿಕ ಹುದ್ದೆ ಉಪರಾಷ್ಟ್ರಪತಿ. ಇದು ಸಂವಿಧಾನದ ಆರ್ಟಿಕಲ್ 63ರಿಂದ ಆರ್ಟಿಕಲ್ 71ರ ತನಕ ಉಪರಾಷ್ಟ್ರಪತಿಗಳ ನೇಮಕ, ಅರ್ಹತೆ, ಚುನಾವಣೆ, ರಾಜೀನಾಮೆ ಸೇರಿದಂತೆ ಅವರ ಕಾರ್ಯವೈಖರಿಗಳ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 14ನೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರವರು ಅವರ ಅವಧಿಗೂ ಮುನ್ನ ತಮ್ಮ ಸಾಂವಿಧಾನಿಕ ಹುದ್ದೆಗೆ ಆರ್ಟಿಕಲ್ 67 ರ ಅನ್ವಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾಗಿದ್ರೆ ಇವರ ರಾಜೀನಾಮೆಗೆ ಅಸಲಿಯತ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಕು ಮುನ್ನ ಅವರ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗದೀಪ್ ಧನ್ಕರ್ ಮೂಲತಃ ರಾಜಸ್ಥಾನ್ ರಾಜ್ಯದವರು. ಇವರು 2022ರ ಆಗಸ್ಟ್ ಭಾರತದ ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ವ್ಯಕ್ತಿ. 2027ರ ತನಕ ಅಧಿಕಾರ ಅವಧಿ ಇತ್ತು. ಆದರೆ ಇವರ ಅವಧಿಗೂ ಮುನ್ನ ರಾಜೀನಾಮೆ ಸಲ್ಲಿಸಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಉಪರಾಷ್ಟ್ರಪತಿಗಳಾದವರು ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯಸಭೆಯಲ್ಲಿ ಧನ್ಕರ್ ಬಹಳ ಅಚ್ಚುಕಟ್ಟಾಗಿ ಹಿತಾಸಕ್ತಿಗಳನ್ನು ಕಾಪಾಡುವುದರಲ್ಲಿ ಹೆಸರುವಾಸಿ. ಅದಷ್ಟೇ ಅಲ್ಲ, ಇವರು ರಾಜ್ಯಸಭೆ ಕಲಾಪದಲ್ಲಿ ವಿಪಕ್ಷದವರಿಗೆ ಮಾತನಾಡಲು ಅವಕಾಶ ನೀಡುವುದಿಲ್ಲ, ಇವರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂಬ ಆರೋಪವನ್ನು ಸಹ ಹೊಂದಿದ್ರು. ಹಾಗೆಯೇ ಕೆಲವು ನಿಷ್ಠೂರ ಮಾತುಗಳಿಗೆ, ನೇರ ಮಾತುಗಳಿಗೆ ಹೆಸರಾಗಿದ್ದವರು. ಈ ವಿಚಾರವಾಗಿ ವಿಪಕ್ಷಗಳು ಇವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಸಹ ಸಿದ್ಧವಾಗಿದ್ದವು. ಸಂಸತ್ತಿನಲ್ಲಿ ವಿಪಕ್ಷಗಳ ಬಹುಮತವಿಲ್ಲದ ಕಾರಣ ಹಾಗೂ ಇದನ್ನ ಉಪಸಭಾಪತಿಗಳಾದ ಹರಿವಂತ್ ನಾರಾಯಣ್ ಸಿಂಗ್ ರವರು ಅನುಮತಿಸಲಿಲ್ಲ ಎಂಬ ಕಾರಣಕ್ಕೆ ಅದು ಅಷ್ಟಕ್ಕೆ ನಿಂತು ಹೋಯಿತು. ಇಲ್ಲವಾದರೆ ಅವಿಶ್ವಾಸ ಮಂಡನೆಗೆ ಗುರಿಯಾದ ಉಪರಾಷ್ಟ್ರಪತಿ ಎಂಬ ಅಪಕೀರ್ತಿಯನ್ನು ಸಹ ಇವರು ಹೊಂದಬೇಕಿತ್ತು. ಗೆಳೆಯರೆ, ಧನ್ಕರ್ ರವರು ಅವಧಿಗೂ ಮುನ್ನ ರಾಜೀನಾಮೆ ನೀಡುತ್ತಿರುವುದು ಬಹಳ ಅನುಮಾನಗಳಿಗೆ ಕಾರಣವಾಗಿದೆ. ಧನ್ಕರ್ ರವರು ಉಲ್ಲೇಖಿಸಿರುವಂತೆ ತಮ್ಮ ಅನಾರೋಗ್ಯ ಕಾರಣದಿಂದಾಗಿ ವೈದ್ಯರ ಸಲಹೆ ಮೇರೆಗೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂಬ ಮಾತುಗಳನ್ನಾಡ್ತಾ ಇದ್ದಾರೆ. ಆದರೆ ಅವರ ರಾಜೀನಾಮೆಗೆ ಅಸಲಿಯತ್ತು ಏನು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಎಲ್ಲದರ ಬೆಳವಣಿಗೆ ಬೆನ್ನಲ್ಲೇ ಈ ಧನ್ಕರ್ ರವರು ಬಿಜೆಪಿಯ ನಿಷ್ಠಾವಂತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದವರು ಹಾಗೂ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಅಲ್ಲಿನ ಮಮತಾ ಬ್ಯಾನರ್ಜಿ ಸರ್ಕಾರದೊಂದಿಗೆ ಸಾಕಷ್ಟು ಸಂಘರ್ಷಗಳನ್ನ ಹೊಂದಿದ್ರು ಅಂತ ಹೇಳಲಾಗ್ತಿದೆ. ಅದಕ್ಕೂ ಮೊದಲು 1990ರ ದಶಕದಲ್ಲಿ ಚಂದ್ರಶೇಖರ್ ರವರ ಜೊತೆ ಸಚಿವರಾಗಿ ಕೆಲಸ ಮಾಡಿದ ಅನುಭವಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದ ಹಿರಿಯ ವ್ಯಕ್ತಿ. ಇವರು 2003ರಲ್ಲಿ ಬಿಜೆಪಿ ಸೇರ್ಪಡೆಗೊಂಡು ಪಕ್ಷದ ಕಾರ್ಯಸಮಿತಿಯಿಂದ ಹಿಡಿದು 2019ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗೆಯೇ 2022ರಲ್ಲಿ ಭಾರತದ 14ನೇ ಉಪರಾಷ್ಟ್ರಪತಿಯಾಗಿ ಕೂಡ ಆರಿಸಿ ಬರ್ತಾರೆ. ಅದೇ ರೀತಿ ಅವರು ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರವೂ ಸಹ ಅವರ ನಿಷ್ಠೂರತೆಯ ಮಾತುಗಳು ಮಾತ್ರ ನಿಲ್ಲಲ್ಲ. ಗೆಳೆಯರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರ ಮನೆಯಲ್ಲಿ ಬಹಳಷ್ಟು ಹಣ ಸುಟ್ಟು ಹೋದ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಹಾಗೂ ನ್ಯಾಯಮೂರ್ತಿಯಾದ ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ಗುಡುಗಿದ ವ್ಯಕ್ತಿ ಜಗದೀಪ್ ಧನ್ಕರ್. ಈ ವಿಚಾರವಾಗಿ ಅವರ ವಿರುದ್ಧ ಕಾನೂನಿನ ರೀತಿಯಲ್ಲಿ FIR ದಾಖಲಾಗಬೇಕಿತ್ತು. ಅದು ಅಲ್ಲಿ ಆದಂತೆ ಕಾಣಲಿಲ್ಲ ಅಂತ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ್ರು. ಹಾಗೆಯೇ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ವಿರುದ್ಧ ವಿಪಕ್ಷಗಳು ಇಂಪ್ಯಾಚ್ಮೆಂಟ್ ನೋಟಿಸ್ ಕೊಟ್ಟಿದ್ರು. ಇದನ್ನ ಅವರು ಆಡಳಿತ ಪಕ್ಷಕ್ಕೆ ತಿಳಿಸದೇನೆ ಅಂಗೀಕರಿಸಿದ್ರು. ಇಲ್ಲಿಂದಲೇ ಇವರ ಮತ್ತು ಆಡಳಿತ ಪಕ್ಷದ ವೈಮನಸ್ಸುಗಳು ಆರಂಭವಾಗಿದ್ದು ಅಂತ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಇಂಪ್ಯಾಚ್ಮೆಂಟ್ ವಿಚಾರದಲ್ಲಿ ಧನ್ಕರ್ ರವರು ಆಡಳಿತ ಪಕ್ಷದ ಜೊತೆ ಮಾತುಕತೆ ನಡೆಸದೆ ಅದನ್ನ ಅಂಗೀಕರಿಸಿದ್ದಕ್ಕೆ ಇವರ ನಡೆ ಆಡಳಿತ ರೂಢರ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯಿತು. ಹಾಗೆಯೇ ಧನ್ಕರ್ ರವರ ಸಂಬಂಧ ಪ್ರತಿಪಕ್ಷಗಳ ಜೊತೆ ಗಟ್ಟಿಯಾಗ್ತಿದೆ ಅನ್ನೋದನ್ನ ಅರಿತ ಆಡಳಿತ ಪಕ್ಷ ಇವರ ನಡತೆ ಬಗ್ಗೆ ಭಿನ್ನಾಭಿಪ್ರಾಯ ಹೊರ ಹಾಕ್ತು. ಇಲ್ಲಿಂದ ಇವರ ಆಂತರಿಕ ರಾಜಕೀಯ ವರಸೆಗಳು ಏನಾಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಜಗದೀಪ್ ಧನ್ಕರ್ ರವರು ನನ್ನ ಆಡಳಿತ ಅಧಿಕಾರ ಪೂರ್ಣಗೊಳಿಸಿ ಅನಂತರ ನಾನು ವಿಶ್ರಾಂತಿ ಪಡೆಯುತ್ತೇನೆಂಬ ಮಾತನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ರು.
ಆದರೆ ಅವರ ತುರ್ತು ರಾಜೀನಾಮೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇವರು ಇಲ್ಲಿ ತಮ್ಮ ಅನಾರೋಗ್ಯದಿಂದ ವೈದ್ಯರ ಸಲಹೆ ಮೇರೆಗೆ ರಾಜೀನಾಮೆ ನೀಡ್ತಿದ್ದೇನೆ ಎಂಬ ಮಾತನ್ನ ಆಡ್ತಿದ್ದಾರೆ. ಆದರೆ ಇದನ್ನೆಲ್ಲ ಗಮನ ಹರಿಸಿದ್ರೆ ಅನಾರೋಗ್ಯನೇ ಇವರ ಸರಿಯಾದ ಕಾರಣವಾಗಿತ್ತಾ ಅಥವಾ ಬೇರೆ ಯಾವುದೋ ಒತ್ತಡಕ್ಕೆ ಮಣಿದು ರಾಜೀನಾಮೆಗೆ ಮುಂದಾದ್ರ ಇಲ್ಲ ಆಂತರಿಕವಾಗಿ ಏನಾದರೂ ಅಸಮಾಧಾನವಿದೆಯಾ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಈ ವಿಚಾರವಾಗಿ ಧನ್ಕರ್ ರವರು ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರಿಗೆ ಆರ್ಟಿಕಲ್ 67ರ ಅನ್ವಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಮೂಲಕ ಇವರು ಅಧಿಕಾರ ಅವಧಿಯ ಮುಕ್ತಾಯದ ಮುನ್ನವೇ ರಾಜೀನಾಮೆ ಸಲ್ಲಿಸಿದ ಮೊದಲ ಉಪರಾಷ್ಟ್ರಪತಿ ಅಂತ ಕರೆಸಿಕೊಳ್ತಾರೆ. ಗೆಳೆಯರೆ, ಸಾಮಾನ್ಯವಾಗಿ ಉಪರಾಷ್ಟ್ರಪತಿಯವರ ಸ್ಥಾನ ಖಾಲಿಯಾದರೆ ಮುಂದಿನ 6 ತಿಂಗಳೊಳಗೆ ತಮ್ಮ ಸ್ಥಾನಕ್ಕೆ ಚುನಾವಣೆ ನಡೆಸಿ ಮುಂದಿನ ಉಪರಾಷ್ಟ್ರಪತಿಗಳನ್ನು ನೇಮಿಸುವುದನ್ನು ಆರ್ಟಿಕಲ್ 66 ನಮಗೆ ಸ್ಪಷ್ಟಪಡಿಸುತ್ತದೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. ಆದ್ದರಿಂದ ಮುಂದಿನ ಉಪರಾಷ್ಟ್ರಪತಿಯವರ ಆಯ್ಕೆಯಾಗುವವರೆಗೆ ಅಲ್ಲಿನ ಉಪಸಭಾಪತಿಗಳಾದಂತಹ ಜೆಡಿಯು ನಾಯಕರಾಗಿರುವ ಹರಿವಂಶ್ ನಾರಾಯಣ್ ಸಿಂಗ್ ರವರು ಕಲಾಪದ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗುತ್ತದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭಾ ಸದಸ್ಯರನ್ನೊಳಗೊಂಡಂತೆ ಚುನಾವಣೆ ಮೂಲಕ ಇವರನ್ನ ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇಷ್ಟೆಲ್ಲ ಬದಲಾವಣೆಗಳ ಬೆನ್ನಲ್ಲೇ ಮುಂದಿನ ಉಪರಾಷ್ಟ್ರಪತಿ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಂತೂ ಬಿಜೆಪಿಗೆ ಕೇಂದ್ರದಲ್ಲಿ ಸ್ಪಷ್ಟ ಬಹುಮತವಿಲ್ಲದ ಕಾರಣ NDA ಒಕ್ಕೂಟದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಮುಂದಿನ ಉಪರಾಷ್ಟ್ರಪತಿ ಯಾರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಉಪರಾಷ್ಟ್ರಪತಿ ಯಾರಾಗಲಿದ್ದಾರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.